ಸಂಶಿ ಜಾತ್ರಾ ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಟೂರ್ನಮೆಂಟ್. ರವಿವಾರ ನಡೆದ ಐಪಿಎಲ್ ಮಾದರಿಯ 7 ತಂಡಗಳ ಸಂಶಿ ಜಾತ್ರಾ ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಸಿಸಿ ತಂಡ ಬಲಿಷ್ಠ ಭಗತ್ ಸಿಂಗ್ ತಂಡವನ್ನು ಮಣಿಸಿ ಚಾಂಪಿಯನ್ ಕಿರೀಟ ಮುಡಿಗೇರಿಸಿಕೊಂಡ ವಿಜೇತ ತಂಡಕ್ಕೆ ಇಂದು ಬಹುಮಾನ ವಿತರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ರಾಜು ಪುಟ್ಟಣ್ಣನವರ್ ವಹಿಸಿ ಮಾತನಾಡಿ ವಿಜೇತ ತಂಡಕ್ಕೆ ಶುಭ ಹಾರೈಸಿದರು. ಶ್ರೀ ಮೈಲಾರಲಿಂಗೇಶ್ವರ ತಂಡದಲ್ಲಿ ಮಂಜು ಗೋಂದಿ, ಸಂಜು ಗೋಮಪ್ಪನವರ್, ಈರಪ್ಪ ರಾಟಿ, ಮಲ್ಲು ಕಲ್ಲೂರ್, ರಾಜು ಕೋಳಿವಾಡ್ ಹಾಗೂ ಸಹ ಆಟಗಾರರು ಟೂರ್ನಿ ಉದ್ದಕ್ಕೂ ಅತ್ಯುತ್ತಮ ಪ್ರದರ್ಶನ ನೀಡಿ ತಮ್ಮ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ತಂಡದ ಮಾಲೀಕರು ನಾಗರಾಜ ಕರಣ್ಣನವರ್ ಆದರೆ ತಂಡದ ಮಾರ್ಗದರ್ಶಕರಾಗಿ ಶ್ರೀ ಮಂಜುನಾಥ್ ಹಾದಿಮನಿ ಕರವೇ ಅಧ್ಯಕ್ಷರು ಸಂಶಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ವರದಿ ಸದಾಶಿವ್ ಬಿ ಮೂಡಮ್ಮನವರ್. ಮಧ್ಯಾಹ್ನ SPL ಮತ್ತು SSP ಎಲ್ಲ ಏನು ಟೂರ್ನಮೆಂಟ್ ಅಧ್ಯಕ್ಷನ ನಮ್ಮ ಗ್ರಾಮ ಪಂಚಾಯತಿ ಆತ್ಮೀಯರಾದಂಥ ರಾಜು ಪುಟ್ಟಣ್ಣವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ತಂಡದ ಮಾಲೀಕರೇ ಮತ್ತು ಪ್ರೋತ್ಸಾಹಿಗಳೇ ಮತ್ತು ಕ್ರೀಡಾಪಟುಗಳೇ, ಈಗ ತಾನೇ ಶಿವು ಮಾತಾಡಿದ್ದು ಭಾಳ ಸತ್ಯವಾದಂಥದ್ದು. ಯಾಕಂತಂದ್ರೆ ನಮ್ಮೂರೊಳಗೆ 2 ತಂಡಗಳನ್ನು ಮಾಡಿ ಈಗಾಗಲೇ ಮೊದಲ ಅದು ಒಂದೇ ಅಂತ ಎಲ್ಲ ಮಾಡ್ಕೊಂಡು ಬಂದಿತ್ತು. ಮತ್ತು ಜಾತ್ರೆ ಪ್ರಯುಕ್ತವಾಗಿ ಕರೆದು ಏನು ಟೂರ್ನಮೆಂಟ್ ಮಾಡಿದ್ದೀರಿ, ಎಲ್ಲ ಆಟಗಾರರು ತಮ್ಮ ಪ್ರದರ್ಶನ ಮಾಡಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಒಳ್ಳೆಯ ಕ್ರೀಡಾಪಟುಗಳನ್ನು ನಿರ್ಮಾಣ ಮಾಡಿದ್ದೀರಿ. ಆ ನಿಟ್ಟಿನೊಳಗೆ ಎಲ್ಲ ನಮ್ಮ ಗ್ರಾಮದ ಎಲ್ಲ ಹಿರಿಯರು ತಮಗೆ ಪ್ರೋತ್ಸಾಹ, ಸಹಾಯ ಸಹಕಾರ ನಮ್ಮೊಂದಿಗೆ ಇರುತ್ತದೆ ಅನ್ನುವಂಥ ಮಾತನ್ನು ಹೇಳಿ, ಏನು ಶಿವರು ಹೇಳಿದ್ರು ಅದನ್ನೇ ಈಗ ಯಾವ ಒಟ್ಟು ಒಂದು ತಂಡ ಸಂಸ್ಥೆಯಲ್ಲಿ ಆಡುವುದು ಭಾಳ ಉತ್ತಮ. ಅದನ್ನೆರಡು ತಂಡವನ್ನು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ, ಎಲ್ಲ ಹಿರಿಯರು ಕರ್ಕೊಂಡು ಚರ್ಚೆ ಮಾಡಿ, ಅಧ್ಯಕ್ಷರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ನಾನು, ಎಲ್ಲರಿಗೂ ಕರ್ಕೊಳ್ರಿ. ಎಲ್ಲರೂ ಕರ್ಕೊಂಡು ಸಾಧಕ ಬಾಧಕ ಎಲ್ಲವನ್ನು ವಿಚಾರವನ್ನು ಮಾಡಿ ಒಂದು ಟೀಮನ್ನು ಆಡೋದ್ರ ಮುಖಾಂತರ ಈ ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮುಂದೆ ಹೋಗಲು ಅನುಕೂಲ ಮಾಡಿಕೊಡುವಾಗ ಭಾಳ ಅನುಕೂಲಕರ ಆಗ್ತೈತಿ. ಆ ನಿಟ್ಟಿನೊಳಗೆ ಎರಡೂ ಸೇರಿ ಇದು ಸಂಸ್ಥೆ ಗ್ರಾಮ ಒಂದೇ ಹೆಸರಿನಲ್ಲಿ ಆಡುವಂಥ ಕ್ರೀಡಾಪಟುಗಳು ಆಗಬೇಕು ಅನ್ನುವಂಥ ಮನೋಭಾವ ಐತಿ. ಆ ನಿಟ್ಟಿನೊಳಗೆ ಕ್ರೀಡಾಪಟುಗಳು ಯಾವುದೇ ಏನೇ ವೈಮನಸ್ಸು ಮಾಡಿಕೊಳ್ಳಾರದೆ ಈಗೇನು ಕ್ರೀಡೆಯನ್ನು ಆಡಿದ್ದೀವಿ ಆ ನಿಟ್ಟಿನೊಳಗೆ ನಮ್ಮ ಜೀವನ ಸಾಗಲಿ ಮುಂದೆ. ಆ ನಿಟ್ಟಿನೊಳಗೆ ಮುಂಬರುವ ಯಾವುದೇ ತಾಲೂಕು ಮಟ್ಟದೊಳಗೆ ಮತ್ತು ಜಿಲ್ಲಾ ಮಟ್ಟದೊಳಗೆ ಪ್ರದರ್ಶನ ಆದರೂ ಸದ್ಯಕ್ಕೆ ನೀವೇನು ಸೆಲೆಕ್ಷನ್ ಏನು ಕಮಿಟಿ ಮಾಡ್ಕೊಂಡಿರಿ, ಆಯಾಕ ಎಲ್ಲ 8 ಟೀಮುಗಳಲ್ಲಿ ಆಯಾ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಪ್ಲೇಯರನ್ನು ಆಯ್ಕೆ ಮಾಡಿಕೊಂಡು ಒಂದು A-B ಟೀಮ್ ಮಾಡಿ ಒಂದು ತಾಲೂಕು ಮಟ್ಟದೊಳಗೆ ಆಡೋದ್ರಿಂದ ಒಂದು ಜಿಲ್ಲಾ ಮಟ್ಟ ಆಡೋದ್ರಿಂದ ನಮ್ಮ ಊರಿಗೆ ಒಂದು ಕೀರ್ತಿ ತಂದು ಕೊಟ್ಟಂಗೆ ಆಗ್ತೈತಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ, ಇವತ್ತೇನು ಕ್ರೀಡಾಪಟು ತಾವು ಏನು ರಾತ್ರಿ ಹಗಲು ಅನ್ನೋದೇ ಇವತ್ತು ಗ್ರೌಂಡ್ ಮಾಡಿ ಭಾಳಷ್ಟು ಶ್ರಮಪಟ್ಟು ಇವತ್ತು ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಅವ್ರಿಗೆ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕ ಮತ್ತು SPL ಅಧ್ಯಕ್ಷನಾಗಿ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಏನು ಇವತ್ತು ಪ್ರೈಸ್ ವಿತರಣೆ ಕಾರ್ಯಕ್ರಮ ಭಾಳ ನಿಮಗೆ ಒಂದು ಸಂತೋಷದ ದಿವಸ. ಪ್ರೈಸ್ ತೆಗೆದುಕೊಂಡು ಒಳ್ಳೆಯ ಮತ್ತು ಮುಂದಿನ ಆಟದಲ್ಲಿ ತಾವು ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನನಗೊಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತು ಮುಗಿಸಿದ್ದೇನೆ. ಸದ್ಘೋಷಿತಗಳನ್ನು ಮನದಲ್ಲಿ ನೀಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರತಕ್ಕಂಥ ಯಾವತ್ತು ಗ್ರಾಮದ ಹಿರಿಯರೇ ಹಾಗೂ ನನ್ನ ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಿದಂಥ ಯಾವತ್ತು ತಂಡಗಳ ಮಾಲೀಕರೇ ಮತ್ತು ಇತರೆ
ಬಹುಮಾನಗಳನ್ನು ಕೊಟ್ಟಂತ ಯಾವತ್ತು ನನ್ನ ಆತ್ಮೀಯ ಮಿತ್ರರೇ ಮತ್ತು ಹಿರಿಯರೇ ಮತ್ತು ಯುವ ಕ್ರೀಡಾಪಟುಗಳೇ ಮತ್ತು ಹಿರಿಯ ಕ್ರೀಡಾಪಟುಗಳೇ ಎಲ್ಲರಿಗೂ ಮೊದಲು ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅಲ್ಲದರ ನಾವು ಶಿವ ಅವರು ಮತ್ತು ನೀವು ಹೇಳಿದಂಗ ಈ ಟೂರ್ನಮೆಂಟ್ ಮಾಡೋದು ಬೇಡ ಅಂತ ನಾವು ಹೇಳಿದ್ವಿ. ಒಂದ್ಸಲ ವಿಚಿತ ಮಾಡಿ ಮತ್ತೊಮ್ಮೆ ಮಾಡೋದು ಬೇಡ ಅಂತ ಹೇಳಿದ್ವಿ. ಆದ್ರೂ ಕೂಡ ಇನ್ನೊಂದ್ಸರಿ ಮಾಡೋಣ ಅನ್ನುವಂತ ಒಂದು ಕಮಿಟಿ ಅವರು ಬಹಳ ಒತ್ತಾಯ ಮಾಡಿದ್ದಕ್ಕೋಸ್ಕರ ನಾವು ಬೇಡನ ಕಾಲಿ ಬಹಳ ಅವರು ನಾವು ಕೂಡಿ ಮಾಡ್ತೀವಿ, ಹೆಂಗರ ಯಶಸ್ವಿ ಮಾಡೋಣ ಈ ಸಲ ಕೂಡ ಅನ್ನೋದೊಂದು ಒತ್ತಾಯ ಮಾಡಿದ್ದಕ್ಕೆ ನಾವು ಅವ್ರಿಗೆ ಬೆಂಬಲ ಮಾಡಿ ಮತ್ತೆ ಇವರೆಲ್ಲರ ಸಹಕಾರ ತಗೊಂಡು ಈ ಒಂದು ಟೂರ್ನಮೆಂಟ್ ಮಾಡಿದ್ವಿ. ಮುಂದೆ ನಮ್ದು ಅದೇ ಅಭಿಪ್ರಾಯ ಐತಿ, ಸಂಸ್ಥೆ ಒಳಗೆ ಎರಡು ಟೂರ್ನಮೆಂಟ್ ಮಾಡೋದು ಬೇಡ, ಒಂದೇ ಟೂರ್ನಮೆಂಟ್ ಎಲ್ಲರೂ ಸೇರಿ ಮಾಡೋಣ ಅನ್ನೋದಂತೂ ಅವಾಗ ಅದನ್ನ ಮಾಡಿದ್ರು ಯಾರು ಸೇರೆ ಮಾಡ್ತೀವಿ, ಇದನ್ನ ಎಲ್ಲ ಮಾಡಿದ್ರು ಎಲ್ಲರೂ ಸೇರೆ ಮಾಡ್ತೀವಿ. ಅದಕ್ಕೆ ಎರಡೆರಡು ಮಾಡೋದಕ್ಕಿಂತ ಒಂದು ಮಾಡೋದ ಬಹಳ ಉತ್ತಮ. ಯಾಕಂತಂದ್ರೆ ಎರಡು ಮಾಡುವಾಗ ಪ್ರೈಸ್ ಕೊಡೋದು ನಾವೇ ಇರ್ತೀವಿ, ನಾವೇ ಮಾಡಿರ್ತೀವಿ. ಬಹಳ ಅಂದ್ರೆ ಒಂದೆರಡು ಮಂದಿ ಚೇಂಜ್ ಆಗ್ತಾರೆ ಹೊರತು ಉಳಿದೋದು ವ್ಯತ್ಯಾಸ ಬಹಳ ಆಗಿರಂಗಿಲ್ಲ. ಅದಕ್ಕೋಸ್ಕರ ಕ್ರೀಡಾಪಟುಗಳಿಗೂ ಸ್ವಲ್ಪ ಏನಕ್ಕೈತೆ ಅಂದ್ರೆ ತ್ರಾಸ ಆಗ್ತೈತಿ. ಕೆಲವಷ್ಟು ಜಾಬ್ ಮಾಡಕ್ ಹೋಗಿರ್ತಾರ, ಸಾಕಷ್ಟು ಕಡೆ ಕೆಲಸ ಮಾಡಕ್ ಹೋಗಿರ್ತಾರ. ಏನಾಗಿರುತ್ತೆ ತಂಡದ ಮಾಲಕರಿಗೆ ಆ ಪೆಟ್ಟ ತಂಡದ ಮಾಲಕರಿಗೆ ಹೋಗ್ತೈತೆ. ಕೆಲಸ ಮಾಡಕ್ ಹೋಗೋರಿಗೆ ಚುನಾ ಆಟಗಾರ ಕೆಲಸ ಮಾಡಕ್ ಹೋಗ್ಬಿಟ್ರಂದ್ರ ಆ ಒಂದು ಒಮ್ಮೆ ಒಬ್ಬ ಆಟಗಾರನ್ ಕೂಡ ಇಂಪಾರ್ಟೆಂಟ್ ಆಗೋದ್ರಿಂದ ಆ ತಂಡದ ಮಾಲಕರಿಗೆ ಅದು ಪೆಟ್ಟಕೈತಿ. ಅದ ಉದ್ದೇಶ ಬಹಳ ಒಳ್ಳೇದೈತಿ. ಒಂದೇ ಟೂರ್ನಮೆಂಟ್ ಅನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಸೇರಿ ಮಾಡೋದು ಒಂದು ಉತ್ತಮ. ಇದಕ್ಕೂ ಕೂಡ ಕಮಿಟಿಯವರು ಕೂಡ ಈಗ ನೀವು ಒತ್ತಾಯ ಮಾಡ್ತೀರಿ, ಇದನ್ನ ಏನೈತಿ ಮುಂದಿನ ಸಾರಿ ಎಲ್ಲರೂ ಸೇರೇ ಮಾಡೋಣ. ಅದರಿಂದ ಒಂದು ಊರಾಗ ಒಂದು ಒಳ್ಳೆ ಸಂದೇಶ ಹೋಗತಿ. ಮತ್ತೆ ಇದಕ್ಕಿಂತ ದೊಡ್ಡ ಪ್ರಮಾಣದೊಳಗೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಕೂಡ ಮಾಡೋಣ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ದೊಡ್ಡ ಮಾಡುವಂತಂದ್ರೆ ಈಗ 3 ಗ್ರಾಮದವರು ನಮ್ಗೆ ಈಗಾಗಲೇ ಪಾಲ್ಗೊಂಡಾರ. ಇದಕ್ಕಿಂತ ಹೆಚ್ಚಿನ ಪ್ರಮಾಣದೊಳಗೆ ನಾವು ಮಾಡಿದ್ರೆ ಇನ್ನೂ ಕೂಡ ನಮ್ಮ ಒಂದು ಸಂಸ್ಥೆ ಪ್ರೀಮಿಯರ್ ಲೀಗ್ ಅನ್ನೋದೇನಂತಿ ಇನ್ನೂ ಒಂದು ತಾಲೂಕಿನಲ್ಲ ಮತ್ತೆ ಜಿಲ್ಲಾದ್ಯಂತ ಹೆಸರು ಮಾಡುವಂತ ಒಂದು ಅವಕಾಶಗಳಿದಾವು. ಅದಕ್ಕೆಲ್ಲ ನಮ್ಮ ಹಿರಿಯ ಆಟಗಾರರ ಒಂದು ಬಹಳ ಸಹಕಾರ ಐತಿ. ಅವರು ಕೂಡ ಸಾಕಷ್ಟು ಸಹಕಾರವನ್ನು ಕೊಡ್ತಾರ. ಮತ್ತೆ ಕೆಲವಷ್ಟು ಯುವ ಆಟಗಾರರು ಕೂಡ ಹಿರಿಯ ಆಟಗಾರಿಗೆ ಸರಿಯಾಗಿ ಸ್ಪಂದನೆ ಮಾಡಬೇಕು. ಯಾಕಂತಂದ್ರ ಒಂದ್ 4 ಮಂದಿ ಕೆಲಸ ಮಾಡಕ್ ಹತ್ರ ಆಗೋದಿಲ್ಲ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಒಂದು ಟೂರ್ನಿ ಯಶಸ್ವಿ ಆಗಕ್ ಸಾಧ್ಯ ಐತಿ. ಅದಕ್ಕೆ ನಾವು ನಿಮಗೆ ಯಾವ ತರ ಈಗ ಹಿಂದ ಒಂದು ನಮ್ಮ ಆಟಗಾರಿಗೆ ಒಂದು ಬ್ಯಾಟ್ ಕೊಡ್ಸೋದು ಬಾಲ್ ಕೊಡ್ಸೋ ಹಾಕಿದ್ನ ಪ್ರತಿಯೊಬ್ಬ ಆಟಗಾರರು ತಮ್ಮ ಸ್ವಂತ ದುಡ್ಡನ್ನ ಕೈಲಿ ಹಾಕೊಂಡು ಖರ್ಚು ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಆದ್ರೆ ಈಗ ಹಂಗಿಲ್ಲ, ಎಲ್ಲಾ ಕಡೆಯಿಂದ ಸಹಕಾರ ಕೊಡುವಂತಾರ. ಬಟ್ ಸರಿಯಾಗಿ ಆಡಕ್ ಬರ್ದಂಗಂತ ವ್ಯವಸ್ಥೆ ಈಗ ನೋಡಿದ್ರೆ ಐತಿ. ಅದಕ್ಕೆ ಎಲ್ಲರೂ ಕೂಡ ತಾವು ಹೆಂಗ್ ಉತ್ಸಾಹ ಪಡ್ತೀರಿ ಅದೇ ರೀತಿ ತಾವು ಕೂಡ ಒಂದು ಹೊರಗಡೆ ಹೋಗಕ್ಕೂ ನಿಮ್ಗೆಲ್ಲ ಅನುಕೂಲ ಮಾಡಕ್ ನಾವು ರೆಡಿ ಇದ್ದೀವಿ. ಗ್ರಾಮದ ಪರವಾಗಿ ನೀವೇನ ಹೊರಗಡೆ ಹೋಗಕ್ ಇದು ಮಾಡ್ತಿರ್ತಾರಲ್ಲ ಅವಾಗ ನಾವು ಇದು ಮಾಡ್ತೀವಿ. ಬಟ್ ನಿಮ್ಮಲ್ಲೇ ಒಂದು ತಾಳ ಇರ್ಲಿಲ್ಲ ಅಂದ್ರ ನೀವು ಹೊರಗೆ ಹೋಗಿ ಯಶಸ್ವಿ ಆಗಿರ್ಲಿಲ್ಲ ಅಂದ್ರೆ ನಮ್ಗೆ ಮತ್ತೆ ಬೇಜಾರಾಗೈತದ. ಒಂದು ಬಲಿಷ್ಠವಾದಂತ ತಂಡವನ್ನು ಕರ್ಕೊಂಡು ಹೋಗಿರ್ತೀರಿ, ಆದ್ರೂ ಕೂಡ ಏನೋ ಒಂದು ಸಮಸ್ಯೆ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತೀರಿ. ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು. ಸೋಲಿಗೆಲ್ಲ ಸಾಮಾನ್ಯ ವ್ಯಕ್ತಿಗಳು ಮತ್ತ. ಆದ್ರೆ ಅದು ಪದೇ ಏನಾದ್ರೂ ಒಂದು ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇಟ್ಕೊಂಡು ಸೋತ್ ಬರುವಂತ ವ್ಯವಸ್ಥೆ ಆಗಬಾರ್ದು. ಮತ್ತೆ ಅಥವಾ ಕ್ರೀಡಾಪಟುಗಳಾಗಿ ಮೊದಲು ನಾವು ಶಿಸ್ತುಬದ್ಧವಾಗಿ ನಡ್ಕೋದು ಬಹಳ ಮುಖ್ಯ ಐತಿ. ಸಮಯ ಪರಿಪಾಲನೆ ಇರಬೇಕು. ಮತ್ತ ಸಾಕಷ್ಟು ಕ್ರೀಡಾಪಟುಗಳು ಏನ್ ಮಾಡ್ತೀವಿ ಅಂತಂದ್ರ ಟೈಮಿಂಗ್ ಬೆಲೆನ ಕೊಡಂಗಿಲ್ಲ. ಅದು ಬಹಳ ಇಂಪಾರ್ಟೆಂಟ್ ಐತಿ. ದಯವಿಟ್ಟು ಎಲ್ಲರೂ ಮುಂದಿನ ದಿನಮಾನಗಳಿಗೆ ತಾವೆಲ್ಲ ಒಂದು ಉತ್ತಮ ಕ್ರೀಡಾಪಟುಗಳಾಗಿ ಬೆಳೀಲಿ, ನಮ್ಮ ಗ್ರಾಮದ ಹೆಸರು ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ಹೇಳಿ ಮತ್ತೆ ಗೆದ್ದಂತ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಲಿಷ್ಠ ತಂಡವನ್ನ ಅಂತ ಅನ್ಕೊಂಡಂತ ಭಗತ್ ಸಿಂಗ್ ತಂಡ ನಾವು ಈ ಬಾರಿ ಎಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಅಂತ ಒಂದು ಬಲಿಷ್ಠ ತಂಡವನ್ನು ಮನಸ್ಸಿ ತಾವು ಯಶಸ್ವಿಯಾಗಿದ್ದೀರಿ. ಸೋಲು ಗೆಲುವು ಸಾಮಾನ್ಯ. ಒಂದು ಬಲಿಷ್ಠ ತಂಡದೊಳಗೆ ಒಂದು ಬ್ಯಾಟ್ಸ್ಮನ್ ಒಬ್ಬರು ಮಾತ್ರ ಆಡಕ್ ಸಾಧ್ಯ, ಎಲ್ಲರೂ ಒಂದೇ ಸರಿ ಆಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ತಾವು ತೋರಿಸ್ಕೊಟ್ಟಿರಿ. ಒಂದು ಉತ್ತಮ ಕ್ರೀಡಾಕೂಟವನ್ನ ನಾವು ಮತ್ತೊಮ್ಮೆ ಯಶಸ್ವಿಗೊಳಿಸಕ್ಕಾಗಿ ಇಲ್ಲಿ ಸೇರ್ತಕ್ಕಂತ ಎಲ್ಲ ದಾನಿಗಳಿಗೆ, ಹಿರಿಯರಿಗೆ ಮತ್ತು ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.